ಹಲವಾರು ರೀತಿಯಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ ಏನಿದೆ, ನುಡಿದಂತೆ ನಡೆದಿದ್ದೇವೆ ಅನ್ನೋದು ಒಂದು ಭಾಗ. ನನಗೆ ಇದ್ಯಾವುದೋ ನಮ್ಮ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ದೇಶದಲ್ಲೇ ಎಲ್ಲ ಕಡೆ ಪ್ರತಿ ರಾಜ್ಯಗಳಲ್ಲೂ ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಕಾಂಪಿಟೇಷನಲ್ಲಿ ನಡೀತಾ ಇದೆ. ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ಮಾಡಿ ನೀವು ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೆ ನಾನು ಎಂದೂ ವಿರೋಧ ಮಾಡಿಲ್ಲ ವೈಯಕ್ತಿಕವಾಗಂತ. ಇಲ್ಲ ದುಡ್ಡಿನ ಕೊರತೆ ಬರುತ್ತೆ ಅಂತಲೂ ನಾನು ಹೇಳಿಲ್ಲ. ನಮ್ಮ ರಾಜ್ಯ ಯಾವುದೇ ರೀತಿಯ ಆರ್ಥಿಕವಾಗಿ ಎಷ್ಟೇ ಕಳಪೆ ಸರ್ಕಾರಗಳು ಬಂದರೂ ನಾಡಿನ ಜನತೆ ಸರ್ಕಾರದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ದೇಶದಲ್ಲಿ ನಮ್ಮ ನಾಡಿನ ಜನತೆ ಸಮರ್ಥರಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು 2 ಅವಧಿನಲ್ಲಿ ಒಂದು ಕಡಿಮೆ ಅವಧಿಯ ಅಧಿಕಾರ ನಡೆಸಿದ್ರೂ ನನಗೆ ನಾಡಿನ ಜನತೆಯ ಬಗ್ಗೆ ಎಳ್ಳಷ್ಟು ಸಂಶಯ ಇಲ್ಲ. ಇವತ್ತು ಈ ಸರ್ಕಾರ ಬಂದ ನಂತರ ಯಾವ್ಯಾವ ಬಾಬ್ತಿಗೆ ಯಾವ್ಯಾವ ರೀತಿ ತೆರಿಗೆಗಳನ್ನು ಹೆಚ್ಚಿಸಿ ಜನಗಳ ಜೋಬಕ್ಕೆ ಕೈ ಹಾಕಿ ಖಜಾನೆ ತುಂಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಆ ದುಡ್ಡನ್ನು ಜನತೆ ಕಟ್ಟಂಥದ್ದೇನಿದೆ ಆ ತೆರಿಗೆ ರೂಪದಲ್ಲಿ ಎಷ್ಟರ ಮಟ್ಟಿಗೆ ಗುಣಾತ್ಮಕವಂಥ ಕೆಲಸಗಳಿಗೆ ಅದನ್ನು ವಿನಿಯೋಗ ಮಾಡಿದ್ದಾರೆ, ಎಷ್ಟು ಹಣ ಇವತ್ತು ತೆರಿಗೆ ರೂಪದಲ್ಲಿ ಇವರೇನು ಯಾವ್ಯಾವ ಬಾಪ್ನಲ್ಲಿ ಏರಿಕೆ ಮಾಡಿದರು ಅದರ ಒಂದು ಶ್ವೇತಪತ್ರವನ್ನು ಹೊರಡಿಸಿ ಅಂತ ಹೇಳಿ ನಾನು 5-6 ತಿಂಗಳಿಂದನೇ ಸರ್ಕಾರಕ್ಕೆ ಗಮನ ಸೆಳೆದೆ. ಆದರೆ ಅದರ ಬಗ್ಗೆ ಒಂದು ಸಣ್ಣ ಪದದ ಚಕಾರ ಎತ್ತಲಿಲ್ಲ. ನಾನು ಸರ್ಕಾರಕ್ಕೆ ಸತ್ಯಾಂಶವನ್ನು ಹೊರಗಿಡಿ ಅಂತ ಹೇಳಿದಾಗ ಇವತ್ತು ಈ ಕಾರ್ಯಕ್ರಮಗಳ ಹೆಸರಿನಲ್ಲಿ ಇವತ್ತು ಯಾವೊಂದು ರೀತಿಯಲ್ಲಿ ತೆರಿಗೆ ಹೆಸರಿನಲ್ಲಿ ಒಂದು ರೀತಿ ದರೋಡೆ ಮಾಡಿದ್ದಾರೆ. ಇವತ್ತು ಸಹ ನಾನು ಬೆಳಗ್ಗೆ ಬರಬೇಕಾದ್ರೆ ಒಂದು ದಿನಪತ್ರಿಕೆಯಲ್ಲಿ ಗಮನಿಸಿದೆ. ಆ ಪತ್ರಿಕೆಯಲ್ಲಿ ಫ್ರಂಟ್ ಶೀಟಲ್ಲಿ ಬರೆದಿದ್ದಾರೆ, ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಒಂದು ಆದೇಶದ ಮೇರೆಗೆ ನಿಮ್ಮ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರು ಏನಿದ್ದಾರೆ ಆ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರ ಮೇಲೆ ಒತ್ತಡಗಳನ್ನು ಹಾಕಿ, ಅಧಿಕಾರಿಗಳಿಗೆ ಒತ್ತಡ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಯ ತರಲಿಕ್ಕೆ, ಇನ್ನೂ ಹೆಚ್ಚಿನ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದಾರೆ. ಆ ಮಾರಾಟ ಮಾಡ್ತಕ್ಕಂಥ ಗುತ್ತಿಗೆದಾರರೇನಿದ್ದಾರೆ ಈ ರೀತಿಯಾದ ನಾವು ಬದುಕೋದೇ ಹೇಗೆ? ನಾವು ಸರ್ಕಾರದ ವಿರುದ್ಧ ಈ ರೀತಿಯ ಅವರ ಒತ್ತಡಕ್ಕೆ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಇವತ್ತು ಬೆಳಗ್ಗೆ ಸಹ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಇದು ಈ ಸರ್ಕಾರದ ನಡವಳಿಕೆಯಾಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು ಈ ನಾಡಿನ ಜನ. ಯಾವ ರೀತಿಯಲ್ಲಿ ಲೂಟಿ ಆಗ್ತಿದೆ, ಗೈಡೆನ್ಸ್ ವ್ಯಾಲ್ಯೂ. ನಾನು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು GB ಆಮೇಲೆ ಮಾತಾಡೋಣ ನಿಧಾನಕ್ಕೆ. ಇವಂಥವು ಸುರಂಗ ಮಾರ್ಗಗಳು ಏನೋ ಹೇಳ್ಕೊಂಡಿದ್ದಾರೆ, ಅದೆಲ್ಲ ಮಾಡಲಿಕ್ಕೆ ಹೊರಟುಬಿಟ್ಟಿದ್ದಾರೆ. ಅದನ್ನು ನೋಡಿ ನಾವೆಲ್ಲ ಏನೋ ಅಸೂಯೆ ಪಡ್ತಾ ಇದ್ದೇವೆ. ಮನಸ್ಸಿನಲ್ಲಿ, ಹೃದಯದಲ್ಲಿ ನಮಗೆ ಸಂಕಟ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ. ಈಗ ಇವರು ಏನು ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಕಳೆದ ಒಂದು ತಿಂಗಳಿಂದ, ಸುರಂಗ ಮಾರ್ಗ ಇರಲಿ, ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ ಇರಲಿ ಬೆಂಗಳೂರು ನಗರದಲ್ಲಿ, ಇದು ಎಲ್ಲದಕ್ಕೂ 2006-7 ನಾನು ಏನು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೆ, ಇವತ್ತು 14 ವರ್ಷ ಆಗಿದೆ. ಆ ತೀರ್ಮಾನಗಳು ಈಗ ಅದೇನೋ ರೀಲ್ ಮಾಡ್ತಾರೆ ಅಂತಾರಲ್ಲ, ಆ ರೀಲ್ನ ಈಗ ಅದನ್ನು ಅವತ್ತು ನಾನು ಘೋಷಣೆ ಮಾಡಿದ್ದು, ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು 20 ತಿಂಗಳಲ್ಲಿ, ಅದನ್ನು ಈಗ ರೀಲ್ ಮಾಡೋಕ್ಕೆ ಹೊರಟವ್ರೆ. ಹಾಂ, ಇದು ಯಾಕೆ ಹೇಳ್ತೀನಿ ಅಂದರೆ, ಸರ್ಕಾರ ಮನಸ್ಸು ಮಾಡಿದ್ರೆ
ಯಾವುದೇ ಕೆಲಸಗಳು ಅಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ನಾವು ಅಸೂಯೆ ಪಡೋದ್ರಿಂದ ನಾಡಿನ ಜನತೆಗೇನು ದೊರಕಲ್ವಲ್ಲ, ನನಗೇನು ದೊರಕ್ತದೆ ಅಸೂಯೆ ಪಟ್ಟರೆ? ಆ ಪದ ಬಳಕೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಹೇಳ್ತೀನಿ, ಮೊನ್ನೆ ಬಂದಿಲ್ಲ ಅದೆಂಥದೋ ಪಾಪ, ಅದೆಂಥ ಸ್ತೋತ್ರ ಖಡ್ಗಾಮೃತವೋ ಅದೆಂತ ಪಾಪ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಬಯಕೆ ಇರ್ತದೆ. ನಾನು ಅದು ಮಾಡಿದ್ದಕ್ಕೆ ತಪ್ಪು. ಈಗ ನಾವು ಪೂಜೆ ಮಾಡ್ತೀವಿ. ಈಗ ನನ್ನ ಆರೋಗ್ಯ ಸರಿಯಾಗಬೇಕು ಅಂತೇಳಿ ಲಕ್ಷಾಂತರ ಜನ ಪೂಜೆ ಮಾಡಿಸಿದ್ದಾರೆ. ನಾನು ಪೂಜೆ ಮಾಡ್ತಕ್ಕಂಥ ವಿಷಯದಲ್ಲಿ ಲಘುವಾಗಿ ಮಾತನಾಡಲಿಕ್ಕೂ ಹೋಗೋದಿಲ್ಲ. ಆದರೆ ಇದೇನೋ ಭಕ್ತರು, ಇದೇನೋ ದೇವಿಗೂ ನನಗೂ ಸಂಬಂಧ ಇವೆಲ್ಲ ಹೇಳ್ತಾರಲ್ಲ, ಆ ಪದ ಬಳಕೆಯಲ್ಲಿ ಶುದ್ಧತೆ ಇಲ್ಲದೆ ಇದ್ದರೆ, ಆ ಪದ ಬಳಕೆಗೆಲ್ಲ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಒಂದು ಅಶುದ್ಧತೆ ಇಲ್ಲದೆ ಶುದ್ಧತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡೋದಾದರೆ ಆ ಭಗವಂತ ಕೊಡ್ತಾನೆ. ಪಾಪ ಭಗವಂತ ಕೊಟ್ಟಾಗ ಉಪಯೋಗ ಮಾಡಿ. ಈಗ ಭಗವಂತ ಕೊಟ್ಟಿಲ್ವ? ಈಗ ಉಪಮುಖ್ಯಮಂತ್ರಿಗಳಿದ್ದೀರಿ, ಇದೇನೋ ಪಾಪ ಕಳೆದ ಚುನಾವಣೆಯಲ್ಲಿ ಪೇಪರು ಪೆನ್ನು ಕೊಡಿ ಅಂತ ಅಂದ್ರಿ. ಪೇಪರು ಪೆನ್ನು ಕೊಟ್ಟು 2.5 ವರ್ಷ ಆಯಿತು. ಪೇಪರು ಪೆನ್ನು ಕೊಟ್ಟು ಬರೀ ಸುಳ್ಳು ಹೇಳೋದು ಬಿಟ್ಟರೆ ಏನು ಹೇಳಿದಿರಿ? ಈಗ ಈ ರಾಜ್ಯದಲ್ಲಿ ಜನಗಳ ಕಷ್ಟಗಳ ಬಗ್ಗೆ ಚರ್ಚೆ ಇಲ್ಲ, ಜನಗಳ ಬದುಕೇನಾಗಿದೆ ಅಂತ ಚರ್ಚೆ ಇಲ್ಲ. ಯಾವುದೋ ಮುಖ್ಯಮಂತ್ರಿ ಪದವಿ ಅದೇ ಒಂದು ದೊಡ್ಡ ಒಂದು ಚರ್ಚೆಗೆ ಗ್ರಾಸವೇನಾಗಿದೆ. ನಾನು ಈ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ನಾಯಕರಿಗೆ ಹೇಳ್ತಕ್ಕಂಥದ್ದು, ದಯವಿಟ್ಟು ಈ 2.5 ವರ್ಷ ಕಾಲ ಕಳೆದಿದ್ದು ಸಾಕು. 2.5 ವರ್ಷ ನೀವು ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ. ನನಗೆ ಸದ್ಯ ದಿನಗಳಲ್ಲಿ ನಾನು ಪ್ರೆಸ್ ಮೀಟು ಮಾಡ್ತಾ ಇರಲಿಲ್ಲ. ಆದರೆ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಜನತೆಯನ್ನು ನಾವು ಎಚ್ಚರಿಸದೇ ಇದ್ದರೆ ನಾವು ಎಲ್ಲೋ ವೈಫಲ್ಯತೆಯ ಒಂದು ಒಳಗಾಗ್ತಕ್ಕಂಥದ್ದೇನಿದೆ. ಸರ್ಕಾರಕ್ಕೆ ಹಿತವಚನ ಹೇಳ್ತಾ ಇದ್ದೇನೆ, ಅಧಿಕಾರ ಯಾರಪ್ಪನ ಆಸ್ತಿ ಅಲ್ಲ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ನಾಡಿನ ಜನತೆ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಈ ಜನತೆಯಲ್ಲಿದೆ. ಇವತ್ತು ಬರೀ ಇದು ಯಾವುದೋ 5 ಗ್ಯಾರಂಟಿ ಕೊಟ್ಟ ತಕ್ಷಣ ಎಲ್ಲರ ಬದುಕು ಇವತ್ತು ಉತ್ತಮವಾದ ಪರಿಸ್ಥಿತಿ ಇದೆ ಅಂತ ಹೇಳೋಕ್ಕಾಗಲ್ಲ. ಅದರ ಅನುಭವ ನಾನು ಪ್ರತಿದಿನ ನೋಡ್ತೇನೆ. ಇವರ 2,000 ರೂಪಾಯಿ ಕೊಡ್ತಕ್ಕಂಥದ್ದೇನಿದೆ, ಪಾಪ ಹಲವಾರು ಜನ ಹೇಳ್ತಾರೆ ಅದೇನೋ ಅದನ್ನು ಕೂಡಾಕಿ ಒಂದು ವರ್ಷದಲ್ಲಿ 20,000 25,000 ಕೂಡಾಕಿ ಅದೇನೋ ಒಂದು ಬೋರ್ವೆಲು ಸಾಲ ತಗೊಂಡು ಕೊರಿಸ್ದೆ, ಅದು ಯಾವುದೋ ಒಂದು ಟೈಲರಿಂಗ್ ಮಿಷಿನ್ ತಗೊಂಡೆ, ವಾಷಿಂಗ್ ಮಿಷಿನು, ರೆಫ್ರಿಜರೇಟರ್ ತಗೊಂಡೆ ಹೇಳ್ತಾರೆ. ಅಷ್ಟೇ ಸಾಕ? ಅದರಿಂದ ಬದುಕು ಮಾಡ್ಲಿಕ್ಕೆ ಸಾಧ್ಯವ? ಇನ್ನು ನೆನ್ನೆ ಒಂದು ಸಾಯಂಕಾಲ ನಮ್ಮ ಶಾಸಕ ಮಿತ್ರರದೊಂದು ಸಭೆ ಕರೆದಿದ್ದೆ. ಆ ಸಂದರ್ಭದಲ್ಲಿ ಒಂದು ಹಳ್ಳಿ ಮುಕ್ತ ರೈತ ಒಬ್ಬ, ಅವ್ರ ಮಗ ಇಬ್ಬರು ಬಂದರಪ್ಪ. ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನಾನು ಇದರಿಂದ ತೃಪ್ತಿ ಪಡಬೇಡಿ, ಇನ್ನೂ ಭಾಳ ಕೆಲಸ ಇದೆ ದೇಶದಲ್ಲಿ, ರಾಜ್ಯದಲ್ಲಿ. ಅವರ ಮಗನಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಬೇಕು, ದುಡ್ಡಿಲ್ಲ. ಸರ್ಕಾರದಿಂದ ಅವ್ರಿಗೇನು 5 ನಯಾ ಪೈಸೆ ಸಿಕ್ಕಿಲ್ಲ. ಸ್ವಂತ ಒಂದು ಮನೆಯನ್ನು ಕಟ್ಕೊಂಡಿದ್ದ, ಆ ಮನೆ ಮಾರಾಟ ಮಾಡಿ 22 ಲಕ್ಷಕ್ಕೆ ಮಾರಾಟ ಮಾಡಿ ಆ ಮಗನ ಉಳಿಸ್ಕೋಬೇಕು ಅಂತ ಹೇಳಿ ಆ ರೈತ ಮತ್ತೆ ಇನ್ನೂ ಏನು ದುಡ್ಡು ಶಾರ್ಟೇಜ್ ಇದೆ ಅಂತ ನನ್ನ ಮನೆಗೆ ಬಂದ್ರಲ್ಲ. ಇದೊಂದು ಉದಾಹರಣೆ ಕೊಡ್ತದೆ. ನೆನ್ನೆ ಸಾಯಂಕಾಲ ಆಗಿರೋದು. ರಾಜ್ಯ ಹೇಗಿದೆ ಅನ್ನೋದಕ್ಕೆ, ಸಮಾಜ ಏನಿದೆ ಅಂತಕ್ಕಂಥ ಹೇಳ್ತಾ ಇದ್ದೇನೆ. ಇದೆಂಥದ್ದು ಜಾತಿ ಗಣತಿ ಅವೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ನಿಧಾನಕ್ಕೆ. ಪರಿಸ್ಥಿತಿ ವಾಸ್ತವಾಂಶ ಏನಿದೆ ಅಂತ ಹೇಳಿ. ಕೊನೆಗೆ ನಾವೇನು ತೀರಾ ನನ್ನ ಮನೆಗೆ ಬಂದಾಗ ನನ್ನ ಹತ್ರ ಇರುತ್ತೋ ಇಲ್ವೋ, ಏನೋ ಒಂದು ರೀತಿಯಲ್ಲಿ ಅವರಿಗೆ ಅಂಥ ಒಂದು
ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ನನಗೆ ನಮ್ಮ ತಂದೆಯಿಂದಲೋ ನಮ್ಮ ತಾಯಿಯಿಂದಲೋ ಕಲ್ತ್ಕೊಂಡಿದ್ದೇವೆ. ಇದು ಇರ್ತಕ್ಕಂಥ ವಾಸ್ತವಾಂಶ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತಕ್ಕಂಥದ್ದು.